ನಾಳೆ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಕನ್ನಡ ಒಕ್ಕೂಟಗಳು. ಆದ್ರೆ ಏನಿರುತ್ತೆ ಏನಿರಲ್ಲ ಅನ್ನುವಂಥದ್ದು ಬಹಳಷ್ಟು ಜನ ಕೇಳ್ತಾ ಇದ್ದೀರಾ. ಅದರ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬಿಡಿ. ನಾಳೆ ಅಖಂಡ ಕರ್ನಾಟಕ ಬಂದ್. ಬೆಂಗಳೂರು ಕಂಪ್ಲೀಟ್ ಸ್ತಬ್ಧವಾಗಲಿದ್ಯಾ? ನಾಳೆ ಕರ್ನಾಟಕ ಬಂದ್ ಏನಿರುತ್ತೆ ಏನಿರಲ್ಲ. ಅಖಂಡ ಕರ್ನಾಟಕ ಬಂದ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬಂದ್ಗೆ ಕೆಲ ಸಂಘಟನೆಗಳು ಬೆಂಬಲ ಸೂಚಿಸಿದ್ರೆ ಇನ್ನು ಕೆಲ ಸಂಘಟನೆಗಳು ನೈತಿಕ ಬೆಂಬಲ ಸೂಚಿಸಿವೆ. ನಾಳೆ ಬೆಂಗಳೂರಿನ ಅರ್ಧ ಮೆಜೆಸ್ಟಿಕ್ ಬಂದ್ ಆಗಲಿದೆ. ಚಿಕ್ಕಪೇಟೆ, ಎಸ್ಪಿ ರೋಡ್, ಅವೆನ್ಯೂ ರಸ್ತೆ ಬಂದ್ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಎಲೆಕ್ಟ್ರಾನಿಕ್ ಅಸೋಸಿಯೇಷನ್ ಬೆಂಬಲ ಘೋಷಿಸಿದೆ. ಈ ಮಧ್ಯೆ ಕರ್ನಾಟಕ ಬಂದ್ಗೆ ಖಾಕಿ ಸರ್ಪಗಾವಲು ಹಾಕಲು ಸಿದ್ಧತೆ ನಡೆಸಿದೆ. ನಮ್ಮ ಅಸೋಸಿಯೇಷನ್ ಬ್ಯಾಂಗ್ಳೂರು ಎಲೆಕ್ಟ್ರಾನಿಕ್ ಡೀಲರ್ ಅಸೋಸಿಯೇಷನ್, ನಾವು ಈ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಯಾವಾಗೂ ರೆಡಿಯಾಗಿದ್ದೀವಿ. ಏನು ಪ್ರಾಬ್ಲಮ್ ಬಂದರೂ ನಾವು ರೆಡಿಯಾಗಿದ್ದೀವಿ ನಮ್ಮ ಅಸೋಸಿಯೇಷನಿಂದ. ಫಸ್ಟ್ ಆಫ್ ಆಲ್ ಇಲ್ಲಿ ಭಾಳ ಬಿಸ್ನೆಸ್, ಈ ರೋಡ್ ಕೆಲಸದಿಂದ ಭಾಳ ಬಿಸ್ನೆಸ್ ಡೌನ್ ಆಗಿಬಿಟ್ಟಿದೆ. ಆದರೂ ನಾವು ಈ ಬಂದ್ಗೆ ಮೋಸ್ಟ್ಲಿ ಸಪೋರ್ಟ್ ಮಾಡ್ತೀವಿ. ನಾವು ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ನಡೀತಾ ಇದೆ. ನಾವು ಈ ದೇಶಕ್ಕೆ, ಈ ಪ್ರದೇಶ ಮೀನ್ಸ್ ನಮ್ಮ ಕನ್ನಡ ಭಾಷೆಗೆ, ಕನ್ನಡ ರಾಜ್ಯಕ್ಕೆ ಯಾವಾಗೂ ಸಪೋರ್ಟ್ ಅಲ್ಲಿ ಇದ್ದೀವಿ. ನಾಳೆ ಬಂದಿನ ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ನೋಡೋಣ. ಬಿಎಂಟಿಸಿ ಯಥಾಸ್ಥಿತಿ, ಕೆಎಸ್ಆರ್ಟಿಸಿ ಯಥಾಸ್ಥಿತಿ, ಮೆಟ್ರೋ ಯಥಾಸ್ಥಿತಿ, ಸ್ಕೂಲ್ ಯಥಾಸ್ಥಿತಿ, ಕಾಲೇಜು ಯಥಾಸ್ಥಿತಿ, ವೈದ್ಯಕೀಯ ಸೇವೆ ಯಥಾಸ್ಥಿತಿ, ಹೋಟೆಲ್ ಯಥಾಸ್ಥಿತಿ, ರೈಲು ಸಂಚಾರ ಯಥಾಸ್ಥಿತಿ, ಬೀದಿ ವ್ಯಾಪಾರ ಯಥಾಸ್ಥಿತಿ, ಆಟೋ ಇರಲ್ಲ, ಓಲಾ ಊಬರ್ ಇರಲ್ಲ, ಥಿಯೇಟರ್ ಬಂದ್. ಕರ್ನಾಟಕ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ನಾಡು ನುಡಿ ನೆಲ ಜಲ ಭಾಷೆಯ ವಿಚಾರದಲ್ಲಿ ಯಾವಾಗಲೂ ಸಹ ನಾವು ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಬಾರಿ ನಮಗೆ ಈ ಹೋರಾಟದಲ್ಲಿ ನಾವು ಸಹ ಪಾಲ್ಗೊಂಡು ನಮ್ಮ ಒಂದು ಧ್ವನಿಯನ್ನು ಸಹ ಎತ್ತುತ್ತಾ ಇದ್ದೇವೆ. ಈಗಾಗಲೇ 10,000ಕ್ಕೂ ಹೆಚ್ಚು ಹೊರ ರಾಜ್ಯದ ಚಾಲಕರು ಬಂದು ಇಲ್ಲಿ ನಮ್ಮ ಉದ್ಯೋಗವನ್ನು ಸಹ ಕಿತ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಗಟ್ಟಿ ಧ್ವನಿಯಲ್ಲಿ ನಾವು ಸಹ ಸರ್ಕಾರಕ್ಕೆ ಸಂದೇಶವನ್ನು ನೀಡ್ತಾ ಇದ್ದೇವೆ. ಬಂದ್ ಮಾಡಲೇಬೇಕು. ನಮ್ಮ ಕನ್ನಡದವ್ರಿಗೆ ಇಷ್ಟೊಂದು ಶೋಷಣೆಯಿಂದ ಇಷ್ಟು ಟ್ರಬಲ್ ಕೊಡ್ತಿದ್ದಾರೆ. ಮರಾಠಾಸ್ ಆಗಲಿ ಮತ್ತಾಗಲಿ ಬಾರ್ಡರ್ನಾಗಲಿ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು. ಪಾಪ ನಮ್ಮ ಕನ್ನಡದವರಿಗೆ ನಾವು ಸುಮ್ಮನೆ ಎಲ್ಲಿ ಬೇಕೋ ಅಲ್ಲಿ ಅಪ್ರೋಚ್ ಮಾಡಿ ಅಕ್ಸೆಪ್ಟ್ ಮಾಡಿ ಸ್ಮೂತಾಗಿ ಬನ್ನಿ ಅಂತೀವಿ. ನಾವು ಬೇರೆ ಕಡೆ ಹೋದಾಗ ಹಿಡ್ಕೊಂಡು ಹುಡಿತಾರೆ ಅವರು. ಬಂದು ಅಂದರೆ ಒಂದು ಬಿಸಿ ಮುಡಿಸ್ಬೇಕು. ಯಾಕಂದರೆ ಎಲ್ಲ ರಾಜ್ಯದವರು ಬಂದ್ಬಿಟ್ಟು ಬೆಂಗಳೂರಲ್ಲಿ, ನಾರ್ತರಲ್ಲಿ, ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಬಂದು ಕೆಲಸ ಮಾಡಿಬಿಟ್ಟು ಅವ್ರ ದರ್ಬಾರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ನಮ್ಮ ಮೂಲ ಕನ್ನಡ ಹುಡುಗರಿಗೇನು ಕೆಲಸ ಆಗಲಿ, ಭಾಷೆ ಆಗಲಿ, ಗೌರವ ಏನಿಲ್ಲ. ಆ ಥರ ಆಗೋಗಿದೆ. ಬೆಳಗಾವಿ ಆಗಲಿ, ಬೆಂಗಳೂರಾಗಲಿ ಏನಂದರೆ ಬರಬೇಕು, ಕೆಲಸ ಕೊಡಬಾರ್ದು ಅಂತಲ್ಲ, ಎಲ್ಲ ಜನ ಬಂದು ಕೆಲಸ ಮಾಡ್ಕೊಂಡು ಹೋಗ್ರಿ. ಆದರೆ ಕನ್ನಡ ಜನಕ್ಕೆ, ಕರ್ನಾಟಕಕ್ಕೆ ಗೌರವ ಕೊಟ್ಬಿಟ್ಟು ಹೆಂಗಂದ್ರೆ ಮಾತಾಡಿಕೊಂಡು ಇದು ಒಂದು ಬಿಸಿ ಮುಡಿಸ್ಬೇಕಾಗುತ್ತೆ. ಕನ್ನಡ ಪರ ಹೋರಾಟಗಾರರಿಗೆ ಪೊಲೀಸ್ ನೋಟಿಸ್. ಹೋರಾಟ ಹತ್ತಿಕ್ಕುವ ಕೆಲಸ ಎಂದ ಸಂಘಟನೆಗಳು. ಯಾವುದೇ ಕಾರಣಕ್ಕೂ ಬಂದ್ ಕೈಬಿಡಲ್ಲ ಅಂತ ಪಟ್ಟು. ಹೋರಾಟಗಾರರ ಮನೆಗೆ ತೆರಳಿ ನೋಟಿಸ್ ಕೊಟ್ಟು ಮನೆಯಿಂದಲೇ ಲಾಕ್ ಮಾಡಲು ಖಾಕಿ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ಪ್ರತಿ ಹೋರಾಟಗಾರರ ವಿವರ ಕಲೆ ಹಾಕಿ ಕರೆ ಮಾಡಿ ಮನೆಗೆ ತೆರಳಿ ನೋಟಿಸ್ ಕೊಡ್ತಾ ಇದೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಕನ್ನಡ ಸಂಘಟನೆಗಳು ಹುಡುಕಿ ನೋಟಿಸ್ ಕೊಡ್ತಾರೆ, ಬಹುಶಃ ಅರೆಸ್ಟ್ ಮಾಡ್ತಾರೆ ಅನ್ಸುತ್ತೆ, ಪೊಲೀಸರು ನಮ್ಮ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಸರ್ಕಾರ ಪರೋಕ್ಷವಾಗಿ ಪೊಲೀಸರ ಮೂಲಕ ಕರ್ನಾಟಕ ಬಂದನ್ನ ಒಂದು ವಿಫಲಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿಕೊಂಡಿದೆ. ಇವತ್ತು ನಾವು ಪಕ್ಷಾತೀತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ವಿರೋಧಿಸಿ ಕರ್ನಾಟಕ ಬಂದನ್ನು ಕರೆಕೊಡುವುದರ ಮೂಲಕ ಇವತ್ತು ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು ಸ್ವಾಭಿಮಾನದ ಮೂಲಕ ನಿಮ್ಮ ಜಿಲ್ಲೆಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ ಒಂದು ಕರ್ನಾಟಕ ಬಂದ್ಗೆ ಒಂದು ಶಕ್ತಿ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಲವಂತವಾಗಿ ಬಂದ್ ಮಾಡಿಸಿದ್ರೆ ಹುಷಾರ್. ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟ ಕಮಿಷನರ್. ಇನ್ನು ಪೊಲೀಸ್ ಕಮಿಷನರ್ ದಯಾನಂದ್ ಬಲವಂತವಾಗಿ ಬಂದ್ ಮಾಡಿಸುವುದು ಕಾನೂನು ಬಾಹಿರ, ಆ ರೀತಿ ಮಾಡಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಪೊಲೀಸರ ಎಚ್ಚರಿಕೆಗೆ ಕನ್ನಡ ಸಂಘಟನೆಗಳು ಡೋಂಟ್ ಕೇರ್ ಎಂದಿವೆ. ಯಾವುದೇ ಕಾರಣಕ್ಕೂ ನಾವು ಬಂದ್ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂದಿದ್ದಾರೆ. ಬೆಂಗಳೂರು ನಗರದಲ್ಲಿ ಕೂಡ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಈ ಬಂದ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳು ಆಗದ ರೀತಿಯಲ್ಲಿ ಬಂದ್ ಘೋಷಣೆಯನ್ನು ಮಾಡಿರ್ತಕ್ಕಂಥ ಏನು ಸಂಘಟನೆಗಳಿದೆ ಅವರ ಮುಖಂಡರುಗಳ ಜೊತೆಯೂ ಕೂಡ ನಾವು ಕರೆಸಿ ಅವ್ರ ಜೊತೆ ಮಾತನಾಡಿದ್ದೇವೆ ಮತ್ತು ಅವರುಗಳಿಗೆ ಏನು ಈ ಬಂದ್ ಬಗ್ಗೆ ಸುಪ್ರೀಂ ಕೋರ್ಟ್ ಮತ್ತು ಇತರ ನ್ಯಾಯಾಲಯಗಳ ಆದೇಶಗಳೇನಿದ್ದಾವೆ ಅವುಗಳ ಬಗ್ಗೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಡಲಾಗಿದೆ. ಇದು ಸ್ವಾಭಿಮಾನದ ಕರ್ನಾಟಕ ಬಂದ್, ಕನ್ನಡಿಗರಿಗಾಗಿ ಮಾಡ್ತಾ ಇರೋದು, ಕನ್ನಡ ಭಾಷೆಗಾಗಿ ಮಾಡ್ತಾ ಇರೋದು, ಕನ್ನಡಿಗರ ಉದ್ಯೋಗಕ್ಕಾಗಿ ಮಾಡ್ತಾ ಇರೋದು, MES ವಿರುದ್ಧವಾಗಿ ಮಾತಾಡ್ತಾ ಇರೋದು, ಮೇಕೆದಾಟು ವಿಚಾರವಾಗಿ ಮಾತನಾಡ್ತಾ ಇರೋದು, ಮಹದಾಯಿ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ಕನ್ನಡಿಗರ ಉದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ರಾಷ್ಟ್ರೀಯ ಜನನೀತಿಯಲ್ಲ ಇದೆ. ಆ ಕುಡಿಯೋ ನೀರಿಗೆ ನಾವು ಕೇಳ್ತಾ ಇದ್ದೀವಿ. ನಾಳೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಯಥಾಸ್ಥಿತಿ.
ನಾಳಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ರದ್ದು. ನಾಳಿನ ಬಂದ್ಗೆ ಸರ್ಕಾರದ ಬೆಂಬಲ ಇಲ್ಲ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಂಚಾರ ಎಂದಿನಂತೆ ಇರಲಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಇನ್ನು ಸ್ಕೂಲ್ ವಿಚಾರ, ನಾಳೆ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ರದ್ದುಗೊಳಿಸಲಾಗಿದೆ. ಶಾಂತ ರೀತಿಯಲ್ಲಿ ಬಂದ್ ನಡೆಸಬೇಕು. ಯಾವುದೇ ಗಲಾಟೆ ಆದರೂ ನೀವೇ ಹೊಣೆ ಅಂತ ಹೋರಾಟಗಾರರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಳೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನಾಳೆ ಕರೆದಿರ್ತಕ್ಕಂಥದ್ದು ನಮ್ಮ ಯೂನಿಯನ್ಸ್ ಇದೆ ನಮ್ಮಲ್ಲಿ. ಅವ್ರ ಯೂನಿಯನ್ಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಸಂಘಟನೆಗಳೆಲ್ಲ ಒಂದಾಗಿ ಬೆಂಬಲ ಕೊಟ್ಟರೆ ಬಸ್ ಓಡೋದಿಲ್ಲ. ಅವ್ರು ಬೆಂಬಲ ಕೊಡಲಿಲ್ಲ ಅಂದರೆ ಬಸ್ಸು ಸಹಜವಾಗಿರುತ್ತೆ. ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು. ಕಾನೂನಲ್ಲಿ ಏನಿದೆ ಅವಕಾಶನ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕು. ದಯವಿಟ್ಟು ಶಾಂತಿಯಿಂದ ಯಾವ ಗಲಾಟೆಗೂ ಹೋಗದೆ, ಯಾವ ಬಂದು ಮಾಡದೆ ದಯವಿಟ್ಟು ಮನವಿ ಮಾಡ್ಕೊಳ್ತೇನೆ. ಇದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕರ್ನಾಟಕ ಬಂದ್ಗೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್, ಬೀದಿ ಬದಿ ವ್ಯಾಪಾರಿಗಳ ಸಂಘ ನೈತಿಕ ಬೆಂಬಲ ಸೂಚಿಸಿದೆ. ಆದರೆ ಪೀಣ್ಯ ಕೈಗಾರಿಕಾ ಪ್ರದೇಶದಿಂದ ಬೆಂಬಲ ಇಲ್ಲ. ನೆಲ, ಜಲ ಮತ್ತು ಭಾಷೆಯ ವಿಚಾರವಾಗಿ ಕನ್ನಡಿಗರಿಗೆ ಹಾಗೂ ಕರ್ನಾಟಕಕ್ಕೆ ಯಾವುದೇ ಅನ್ಯಾಯವಾದಾಗ ನಾವೆಲ್ಲರೂ ಕನ್ನಡ ಪರ ಹೋರಾಟಗಾರರ ಜೊತೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯ ಕೂಡ. ಹೀಗಿದ್ದರೂ ಹೋಟೆಲ್ ಉದ್ಯಮ ಅಗತ್ಯ ಸೇವೆಯ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ 22ರ ಬಂದಿನಲ್ಲಿ ನಾವು ನೈತಿಕ ಬೆಂಬಲ ಕೊಡಲಿದ್ದೇವೆ. ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜು ಅವರು ಕರೆದಿರ್ತಕ್ಕಂಥ ಬಂದ್ಗೆ ನಮ್ಮದು ನೈತಿಕ ಬೆಂಬಲ ಇದೆ, ಬೀದಿ ಬದಿ ವ್ಯಾಪಾರಿಗಳದು. ಯಾಕೆಂದರೆ MSS ಪುಂಡಾಟಿಕೆ ವತಿಯಿಂದ KSRTC ನೌಕರರ ಆಸ್ತಿಯನ್ನು ಕಜಂಗೊಳಿಸಿರ್ತಕ್ಕಂಥದ್ದು, ನೌಕರರಿಗೆ ಮಸಿ ಬಳಸಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ. ಒಟ್ನಲ್ಲಿ ಬೆಂಗಳೂರು ಸೇರಿದಂತೆ ಬಹುತೇಕ ಜಿಲ್ಲೆಗಳು ನಾಳೆಯ ಕರ್ನಾಟಕ ಬಂದ್ಗೆ ಸಿದ್ಧವಾಗಿವೆ. ಹಾಗಾಗಿ ನಾಳೆ ಬಹುತೇಕ ಕರ್ನಾಟಕ ಸ್ತಬ್ಧವಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.